ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇದು ಕಲ್ಕಿ ಲೋಕ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿದ್ವಿ ಹುಣಸೂರು ಹತ್ರ ಇರೋ ಟಿಬೆಟನ್ ಕ್ಯಾಂಪ್ಗೆ. ಬನ್ನಿ ಅದು ಹೇಗಿದೆ ಅಂತ ಪರಿಚಯ ಮಾಡ್ಕೊಡ್ತೀನಿ. ಒಳಗಡೆ ಹೋಗೋದ. ನಮ್ಮ ಜೊತೆಗೆ ನಮ್ಮ ಸ್ನೇಹಿತರಾದ ಮೋಹಿನೇಶ್ ಅವರು ಕೂಡ ಇದ್ದಾರೆ. ಹಾಯ್ ಮಾಡಿ. ಮೋಹಿನೇಶ್ ಅಂತ ನಮ್ಮ ಸ್ನೇಹಿತರು. ಇವತ್ತು ಇದನ್ನ ತೋರ್ಸಕ್ಕೆ ಅಂತ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಏನೋ ನಡೀತಾ ಇದೆ, ನಂಗೆ ಡೌಟ್ ಇದೆ ಒಳಗಡೆ ಎಷ್ಟು ನೋಡ್ಬೋದು ಗೊತ್ತಿಲ್ಲ. ಏನ್ ನಡೀತಾ ಇರ್ಬೋದು? ಕಾಮಚಲ್ ರಾಯ್ ಅಂತ ಹೇಳಿದ್ರು. ಹಾ, ಗೊತ್ತಿಲ್ಲ ನನಗೆ. ನೋಡದ ಬನ್ನಿ ಏನ್ ನಡೀತಾ ಇದೆ ಅಂತ. ಏನ್ ಇಷ್ಟು ನೀಟಾಗಿ ಇಟ್ಟಿದ್ದಾರೆ ಅವರು. ತುಂಬಾ ಚೆನ್ನಾಗಿದೆ ಈ ಜಾಗ. ಈಗ ಮೇನ್ ಇದೇನಾ? ಹಾ, ಒಳಗಡೆ ಇಲ್ಲಿ 2 ಟೆಂಪಲ್ ಇದೆ. ಒಂದು ಬಡ ಟೆಂಪಲ್, ಇನ್ನೊಂದು ಚೋಟ ಟೆಂಪಲ್ ಅಂತ ಏನೋ ಹೇಳ್ತಾರೆ. ಇದೇ ದೊಡ್ಡದು. ಇದೇ First ದೊಡ್ಡದು. one. ನೋಡಿ ಹೋಗ್ ಬನ್ನಿ ಕೇಳದ. ಆಮೇಲೆ ಅವರು ಹೆದರ್ತಾರೆ, ಅವರು ಏನ್ ಹೇಳ್ತಾರೆ. ಅಲ್ಲಿ ನೋಡು, ಅವ್ರದ್ದೇನೋ ಇವತ್ತು ಲಿವಿಂಗ್ ಕಂಡೀಷನ್ ನ್ಯೂ ಇಯರ್ ಅಂತೆ, ಅದಕ್ಕೆ ಅವ್ರು ಹೊರಗಡೆ ಬಿಡ್ಲಿಲ್ಲ. ನಾಳಿದ್ದು ನ್ಯೂ ಇಯರ್ ಅಂತೆ ಅವ್ರದ್ದು, ಅದಕ್ಕೋಸ್ಕರ ಹೊರಗಡೆ ಬಿಟ್ಟಿಲ್ಲ ನಮ್ನ. ಹೊರಗಡೆ ಮಾತ್ರ ನೋಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ಟಿಬೇಟಿಯನ್ ನ್ಯೂ ಇಯರ್. ಟಿಬೇಟಿಯನ್ ನ್ಯೂ ಇಯರ್. ನಾನು ಚೈನಾ, ಅದಕ್ಕೋಸ್ಕರ ಹೊರಗಡೆ ಮಾತ್ರ ನೋಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ಹೊರಗಡೆ ನೋಡ್ಕೊಂಡು ಹೋಗೋದ, ಬಂದಿದ್ದಕ್ಕೆ ಇದಾದ್ರೂ ನೋಡ್ಕೊಂಡು ಹೋಗೋದ ಅಷ್ಟೇ, ಏನ್ ಮಾಡಕ್ಕಾಗಲ್ಲ. ಇನ್ನೊಂದಿದೆ ಮನೆಗಳು ನೋಡು, ಹೌ ಬ್ಯೂಟಿಫುಲ್, ಸಿಂಪಲ್ ಹೌಸಸ್ ಅವ್ರ ಮನೆಗಳು. ಎಲ್ಲ ಒಂದೇ ತರ ಇದೆ, ಸಿಂಪಲ್ ಆಗಿದೆ. ಹಾ, ಎಷ್ಟು ಹೈಜಿನಿಕ್ ಆಗಿದೆ ನೋಡು. ಇದು ನೋಡಿ, ಇಲ್ಲೊಂದು ಬುದ್ಧಂದು ಸ್ಟ್ಯಾಚು ತರ ಏನೋ ಮಾಡಿದ್ದಾರೆ. ಎರಡಿದೆ. ಎರಡಲ್ಲ, ಸುಮಾರು ಇದೆ. ಓಹೋ, ತುಂಬಾ ಇದೆ ಇಲ್ಲಿ. ಏನಿದೆ ಅಲ್ಲ, ನನ್ಗೂ ಗೊತ್ತಿಲ್ಲ ಏನು. ಇವ್ರ ಏನೋ ಆಚಾರದ ಏನೋ ಇರುತ್ತೆ. ಇಲ್ಲ ಯಾವ್ದಾರು ಇಟ್ಟಿದ್ದಾರಲ್ಲ ಇಲ್ಲಿ. ಇದೆಲ್ಲ ಇದೆ, ಮಾವಿನ ಮರಗಳೆಲ್ಲ ಇದೆ. ತುಂಬಾ ಜನ ಇದಾರೆ ಇಲ್ಲಿ. ಈಗ ಇದ್ರ ಒಳಗಡೆ ಬಂದ್ರೆ ಹೆಂಗ್ ಫೀಲ್ ಆಗ್ತಿದೆ ನಿನ್ಗೆ? ಯಾವ್ದೋ ಒಂದು ಬೇರೆ ದೇಶಕ್ಕೆ ಬಂದಂಗ್ ಫೀಲ್ ಆಗ್ತಿಲ್ವಾ? ಹೌದು, ಅಷ್ಟೊಂದು ಫೀಲ್. ಅಟ್ಮಾಸ್ಫಿಯರೇ ಒಂದು ಡಿಫ್ರೆಂಟ್ ವೈಬ್ಸ್ ಇದೆ ಇಲ್ಲಿ. ಬೇರೆ ಈಗ ಯಾವ್ದೋ ಒಂದು ಲೈಕ್ ಟಿಬೆಟ್ಗೆ ಹೋದಂಗ ಅನ್ಸ್ತಿದೆ. ಚೈನಾ ಅಲ್ವಾ? ಚೈನಾ ಅವ್ರ ಟಿಬೆಟ್ ಹೋದಂಗೆ. ಎರಡು ಒಂದೇ ಅಂತ ಹೇಳ್ತಾ ಇದ್ರಲ್ಲ ಅವರು. ಪೀಸ್ಫುಲ್ ಅಟ್ಮಾಸ್ಫಿಯರ್. ಈಗ ಹೊರಗಡೆ ನಾವು ಕೆಲಸ ಮಾಡ್ಬೇಕು, ಸ್ಟ್ರಗಲ್ ಮಾಡ್ಬೇಕು, ಏನೇನೋ ಇರುತ್ತೆ. ಇಲ್ಲಿ ನೋಡು, ಅಂದ್ರೆ ಇಟ್ ಇಸ್ ಲೈಕ್ ಯು ಜಸ್ಟ್ ಪ್ರೇ ಅಂಡ್ ಸ್ಟೇ, ಆತರ ಪೀಸ್ಫುಲ್ ಅಟ್ಮಾಸ್ಫಿಯರ್. ಈಗ ಬುದ್ಧ ಹೇಳ್ದಂಗೆ ಪೀಸ್ ಮಾತಾಡ್ಲಿ. ಬುದ್ಧನ್ ವಿಗ್ರಹ ಇದು. ಇಲ್ಲಿ ಎಷ್ಟು ವರ್ಷದಿಂದ ಇದ್ದಾರೆ ಅವರು? ನಾನ್ ನೋಡ್ದಾಗ್ಲಿಂದ ಇದಾರೆ. ನೋಡಿದ ಎಷ್ಟು ವರ್ಷ ಆಯ್ತು? ಸುಮಾರು ವರ್ಷದಿಂದ. ನಾನ್ ಚಿಕ್ಕವನಿರುವಾಗ್ಲಿಂದಾನು ಇದಿದೆ, ಈ ಕ್ಯಾಂಪ್ ಇದೆ, ಈ ಟೆಂಪಲ್ಸ್ ಇದೆ. ನೀವು ಹುಟ್ಟಿ ಬೆಳೆದಿರೋದೆಲ್ಲ ಹುಣಸೂರೇ? ನಾನು ಹುಟ್ಟಿದಿಲ್ಲ ಅಲ್ಲ ಬಿಡಿ, ಬೆಳ್ದಿರೋದೆಲ್ಲ ಹುಣಸೂರಲ್ಲೇ. ಅವಾಗ್ಲಿಂದಾನು ನಾನು ನೋಡಿದೀನಿ ಇದನ್ನೆಲ್ಲ. ನೀವು ಎಷ್ಟು ವರ್ಷದಿಂದ ಇದ್ದೀರಾ ಹುಣಸೂರಲ್ಲಿ? ಎಷ್ಟು ವರ್ಷದಿಂದ ಇದ್ದೀರಾ? ನಿಯರ್ಲಿ 25 years ಇಂದ ಇದೀವಿ. 25. ಅವಾಗಿಂದನೂ ನೀವು ಇದು ನೋಡಿದ್ದೀನಿ ನಾನು. ಚಿಕ್ಕ ವಯಸ್ಸೆಲ್ಲ ಬಂದಿದ್ದೀರಾ? ಬಂದಿದ್ದೀನಿ. ಅವಾಗ್ಲಿಂದಾನು ಇಲ್ಲಿ ನೋಡಿದೀನಿ. ಇದೆಲ್ಲ ಹೀಗೆ ಇದೆ. ನಿಮ್ಗೆ ಹತ್ರ ಇರೋದ್ರಿಂದ ಒಂದು ಪೀಸ್ಫುಲ್ ಜಾಗ ಬೇಕಾದ್ರೆ ಇಲ್ಲಿ ಬಂದ್ಬಿಡ್ತೀರಾ. ಬರ್ಬೋದು. ನನ್ನ ರಿಲೇಟಿವ್ಸ್ ಬಂದಾಗ್ಲಿಂದಾನು ಪ್ರತಿ ಸಲ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ. ಇಲ್ಲಿ ಅವ್ರಿಗೂ ಇದು ತುಂಬಾ ಖುಷಿ ಆಗಿದೆ ನೋಡಿ. ಲೈಕ್ ನಿಮ್ ಇಟ್ ಇಸ್ ಏನೋ ಚೈನಾ ಅವ್ರನ್ನೆಲ್ಲ ನೋಡಿದಾಗ, ಓ ಚೈನಾದೊಳಗೆ ಹೋಗ್ತಿದೀವೋ ಇಲ್ಲ ಟಿಬೆಟ್ ಒಳಗೆ ಹೋಗ್ತಿದೀವೋ ಅನ್ನೋ ಒಂದು ತರ ಅನ್ಸುತ್ತಲ್ಲ. ದ ಲೈಫ್ ಸ್ಟೈಲ್ ಮತ್ತೆ ಲಿವಿಂಗ್ ಕಂಡೀಷನ್ಸ್ ಮತ್ತೆ ಅವ್ರದ್ದು ಡ್ರೆಸ್ಸಿಂಗ್ಸ್ ಎಲ್ಲ ನೋಡಿದಾಗ ಡಿಫ್ರೆಂಟ್ ಅಂತ ಅನ್ಸುತ್ತೆ. ಈಗ ನೋಡಿ, ಅವ್ರದ್ದು ಬೌದ್ಧ ಧರ್ಮದ್ದು ಒಂದೊಂದು ಸಿಂಬಲಿಕ್ ನೋಡಿ ಅವ್ರು ಹೆಂಗ್ ಮಾಡಿದಾರೆ. ಅವರು ಅವ್ರು ಕಟ್ಟಿರೋ ಬಿಲ್ಡಿಂಗ್ಗಳೆಲ್ಲ ಸಿಂಬಾಲಿಕ್ ಅನ್ನಕ್ಕಿಂತ
ಅವ್ರದ್ದು ಪೇಂಟಿಂಗ್ಸ್ ಇದೆ. ಹಾ ಅಂಡ್ ಪೇಂಟಿಂಗ್ಸ್ ವಿಲ್ ಸ್ಪೀಕ್ ಅಬೌಟ್ ದ ಸ್ಕ್ರಿಪ್ಚರ್ಸ್ ಆರ್ ದ ಥಿಯರೀಸ್ ಹಾ ಅಲ್ವಾ. ಬೌದ್ಧ ಧರ್ಮದ ಅದೇನ್ ಥಿಯರೀಸ್ ಇದೆ ಹಾ. ಅವ್ರದ್ದು ಆ ಪೇಂಟಿಂಗ್ಸ್ ಮತ್ತೆ ಆ ಅಕ್ಷರ ಅಂತೂ ನಮ್ಗೆ ಓದಕ್ಕಾಗಲ್ಲ. ಪೇಂಟಿಂಗ್ ಅಂತ ಅದ್ರಲ್ಲಿ ನೋಡ್ಬೋದು. ಈಗ ಅಲ್ಲಿ ಪೇಂಟಿಂಗ್ಸ್ ಅಲ್ಲೂ ಇರುತ್ತೆ ಹಾ. ಅವ್ರದ್ದು ಧರ್ಮ ಗ್ರಂಥದ ಬಗ್ಗೆ ಅದೆಲ್ಲ ಅಲ್ಲಿ ಇದೆ ಅಂತ ಅನ್ಸುತ್ತೆ. ಹಾ. ಇನ್ನೊಂದು ಟೆಂಪಲ್ ಇದೆಯಲ್ಲ, ಹಾ. ಇನ್ನೊಂದು ಟೆಂಪಲ್ ಹತ್ರ ಹೋದಾಗ್ಲೂ ನೀವು ಅದನ್ನ ನೋಡ್ಬೋದು. ರೈಟಿಂಗ್ಸ್ ನೆಲ್ಲ ತೋರಿಸ್ತೀನಿ ನಾನು ನಿಮ್ಗೆ. ಇವ್ರದ್ದು ಯಾಕೆ ಇಷ್ಟೊಂದು ಕಲರ್ ಬಾವುಟಗಳಿದೆ? ನನ್ಗೂ ಗೊತ್ತಿಲ್ಲ ಏನಕ್ಕಿದೆ ಅಂತ. ಅವ್ರನ್ನ ಏನಾದ್ರೂ ಇರ್ಬೋದು. ಒಳಗಡೆ ಬಿಟ್ಟಿದ್ರೆ ಇವತ್ತು ಹೋಗಿ ನೋಡ್ಬೋದಿತ್ತು. ನಾನು ಒಳಗಡೆ ಎಲ್ಲ ನೋಡಿದೀನಿ. ಹಾ. ಬುದ್ಧಂದು ಸ್ಟ್ಯಾಚ್ಯೂ ಏನು 3 ಸ್ಟ್ಯಾಚ್ಯೂಸ್ ಎಲ್ಲ ಇದೆ. ಹಾ ಬಟ್ ಇವತ್ತು ಆಗಲ್ಲ ಅನ್ಕೊಳ್ತೀನಿ. ಇದೊಳ್ಳೆ ನೇಪಾಳದಲ್ಲಿ ಇರಂಗೆ ಫೀಲ್ ಆಗ್ತಾ ಇದೆ ನನಗೆ ಅಲ್ವಾ ಹುಣಸೂರಲ್ಲಿ. ನಿಮ್ಗಂತೂ ಒಳ್ಳೆ ಜಾಗ ಇದು, ಪೀಸ್ಫುಲ್ ಆಗಿರಕ್ಕೆ. ಮಿನಿ ನೇಪಾಳ ಅನ್ನೋಕ್ಕಿಂತ ಮಿನಿ ಟಿಬೇಟ್ ಇರ್ಬೋದು. ಟಿಬೇಟ್. ಹಾ ಇನ್ನೊಂದ್ ಸ್ವಲ್ಪ ಸ್ನೋ ಎಲ್ಲ ಇದ್ಬಿಟ್ಟಿದ್ರೆ ನೇಪಾಳ ತರನೇ ಆಗ್ಬಿಡುತ್ತೆ. ಏನ್ ಇಷ್ಟೊಂದ್ ಜನ ಇದಾರೆ ಇಲ್ಲಿ. ಒಳಗಡೆ ಹೋಗ್ಬೋದಿತ್ತು, ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಒಳಗಡೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಬಟ್ ದುರದೃಷ್ಟವಶ ಒಳಗೆ ಹೋಗಕ್ಕಾಗ್ಲಿಲ್ಲ. ನೆಕ್ಸ್ಟ್ ಟೈಮ್ ನೋಡ್ಬೋದು ಅನ್ಸುತ್ತೆ. ಏನೋ ಹಬ್ಬ ಇದೆ ಅಂತ ನ್ಯೂ ಇಯರ್ ಪಾರ್ಟಿ ಏನೋ ಮಾಡ್ತಾರೆ ಅನ್ಸುತ್ತೆ. ಅದಕ್ಕೋಸ್ಕರ ಇಲ್ಲಿ ಇವತ್ತು ಮಾಡಕ್ ಬಿಟ್ಟಿಲ್ಲ ಒಳಗಡೆ. ನೆಕ್ಸ್ಟ್ ಟೈಮ್ ಬಂದು ಒಳಗಡೆ ಹೋಗೋಣ. ಅಲ್ಲಿ ಕಾಣ್ತಿದ್ಯಾ ಹುಡುಗರು ಕೂತಿದಾರಲ್ಲ, ಹಾ. ಸಣ್ಣ ಸಣ್ಣ ಹುಡುಗರು. ಈ ತರ ಅವ್ರನ್ನ ಲಾಮ ಆಗ್ಲಿಕ್ಕೆ ಹಾ. ಸಣ್ಣ ವಯಸ್ಸಿನಲ್ಲೇ ಎಲ್ಲ ಬಿಟ್ಟಿರ್ತಾರಲ್ಲ. ಹಾ. ಈಗ ಈವ್ನಿಂಗ್ ಟೈಮ್ ಅಲ್ಲೆಲ್ಲ ಇಲ್ಲಿಗೆ ಬಂದ್ ನೋಡಿದ್ರೆ ನೀನು ಈ ಗ್ರೌಂಡ್ ಅಲ್ಲೆಲ್ಲ ಆಟ ಆಡ್ತಿರ್ತಾರೆ. ಹಾ. ಎಲ್ಲ ಸಣ್ಣ ಸಣ್ಣ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಳು. ಚಿಕ್ಕ ಮಕ್ಕಳು. ಅಂದ್ರೆ ಎಲ್ಲರಿಗೂ ಒಂದ 5 ವರ್ಷ 10 ವರ್ಷ ಹೀಗೆ ಇರ್ತಾರೆ ಮಕ್ಕಳು ಎಲ್ಲ ಹೀಗೆ. ಸೊ ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್. ಹಾ ಆಟ ಆಡ್ತಿದ್ದಾರೆ. ಅಲ್ಲಿ ನೋಡಿ ಆ ಚಿಕ್ಕ ಹುಡುಗ. ಇಲ್ಲ ಇಲ್ಲೊಂದು ಗೋಪುರ ಇದೆ, ಬನ್ನಿ ಹೋಗೋಣ. ಈ ತರ ಗೋಪುರಗಳು ಏನೋ ಕಟ್ತಾರೆ ಅನ್ನೋದು ಗೊತ್ತಿಲ್ವಲ್ಲ. ಧರ್ಮದ್ದು ಸಂಕೇತಗಳು ಅಥವಾ ಪಿಕ್ಚರೈಸೇಷನ್ ಅಲ್ಲಿ ಅವ್ರೇನೋ ತೋರ್ಸ್ಲಿಕ್ಕಿದೆ ಅಲ್ವಾ, ಅದಿರುತ್ತೆ. ಅದು ಇನ್ನು ಹೆಚ್ಚಾಗ್ಬೇಕಂದ್ರೆ ಅವರೇ ಹೇಳ್ಬೇಕಷ್ಟೇ. ಬನ್ನಿ ನೋಡೋಣ ಹೇಗಿದೆ ಅಂತ. ಏನೋ ಈ ಆರ್ಕಿಟೆಕ್ಚರ್ ನ ಮೇಂಟೈನ್ ಮಾಡ್ಬೇಕಲ್ಲ. ಈಗ ಒಂದ್ಸಲ ಮಾಡಿ ಬಿಟ್ಬಿಡೋದಲ್ಲ, ಮೇಂಟೈನ್ ಮಾಡ್ತಾರೆ. ತುಂಬಾ ಮೇಂಟೈನ್ ಮಾಡ್ಬೇಕಿದ್ದನ್ನ. ಈ ತರ ಎಲ್ಲ ಸ್ಟ್ರಕ್ಚರ್ ಮಾಡ್ಬೇಕು ಅಂತಂದ್ರೆ ಭಾರಿ ಕಷ್ಟ. ಏನ್ ನೇಪಾಳದಲ್ಲೆಲ್ಲ ಇಲ್ಲೇ ಎಷ್ಟಿದೆಯಲ್ಲ, ನೇಪಾಳದಲ್ಲಿ ಇನ್ನೆಷ್ಟಿರ್ಬೋದು. ಇರ್ಬೋದು ಅಲ್ವಾ. ಎಲ್ಲಾ ತರ ಅಂಗಡಿನೂ ಇಟ್ಟಿದ್ದಾರೆ ಇಲ್ಲಿ. ಐಸ್ ಕ್ರೀಮು, ಚಾಕ್ಲೇಟು, ಕೇಕು ಎಲ್ಲ. ಈಗ ಈ ಟೆಂಪಲ್ ನೋಡಾಯ್ತು. ಈಗ ಇನ್ನೊಂದು ಟೆಂಪಲ್ ಇದೆ, ಅಲ್ಲಿಗೆ ಹೋಗೋದ ಬನ್ನಿ. ಈಗ ಹೋಗ್ತಾ ಇದೀವಿ. ಈಗ ನಾವು ನೋಡಿದ್ದು ದೊಡ್ಡ ಟೆಂಪಲ್ ನೋಡಿದ್ವಲ್ಲ, ಈಗ ಇನ್ನೊಂದು ಚಿಕ್ಕ ಟೆಂಪಲ್ ಇದೆ. ಇಲ್ಲೇ ರೋಡಲ್ಲಿ ಸ್ಟ್ರೈಟ್ ಹೋದ್ರೆ ಸಿಗುತ್ತೆ. ಇಷ್ಟೊಂದು ನೀಟಾಗಿ ಇಟ್ಟಿದ್ದಾರೆ ಅವರು ಏರಿಯಾ. ನಾವಾಗಿದ್ರೆ ಹೆಂಗಿಟ್ಟಿದ್ವಲ್ಲ, ಫುಲ್ಲು ಗಲೀಜಾಗ್ಬಿಡ್ತಿತ್ತು. ಈ ತರ ಇಡ್ಬೇಕು ಒಂದು ಏರಿಯಾ ಆದ್ರೆ, ಹಿಂಗಿರ್ಬೇಕು ಎಷ್ಟು ನೀಟಾಗಿ. ನಾವೆಲ್ಲ ನೋಡ್ತೀವಲ್ಲ ಬರೀ ಗಲೀಜು. ಇಲ್ಲಿ ಒಂದೇ ಒಂದು ಪೇಪರ್ ಕಾಣಿಸಿಲ್ಲ, ಒಂದು ಪ್ಲಾಸ್ಟಿಕ್ ಕಾಣಿಸಿಲ್ಲ. ಹೌದೌದು, ತುಂಬಾ ನೀಟಾಗಿದೆ. ಅವ್ರು ಯೂಸ್ ಮಾಡಿದ್ರು ಯಾವ ಜಾಗದಲ್ಲಿ ಹಾಕ್ಬೇಕಲ್ಲ ಹಾಕಿರ್ತಾರೆ. ಅದು ನಿಜವಾಗ್ಲೂ ಇದು ನಮ್ ದೇಶ ಅನಿಸ್ತೈತೆ. ಅದು ನೋಡಿ, ಅಲ್ಲಿ ಬ್ಲಾಕ್ ಗಳಿಗೆ ಹೆಸರಿದೆ. ಈಗ ಹಿಂದೆ ನೋಡಿದ್ರೆ ಎಫ್ ಅಂತ ಇತ್ತಲ್ಲ, ನೋಡ್ದೆ ಹಾಗೆ ಡಿಫ್ರೆಂಟ್ ನೇಮ್ಸ್ ಇದೆ ಅಲ್ಲಿ. ಈ ಬೌದ್ಧ ಧರ್ಮದಲ್ಲಿ ಇರೋಷ್ಟು ಕಲರ್ ನಾನೆಲ್ಲೂ ನೋಡೇ ಇಲ್ಲ. ಟೆಂಪಲ್ ನೋಡಿ ಹೆಂಗಿದೆ. ಇವರೆಲ್ಲ ಎಷ್ಟು ಜನ ಇದ್ದಾರೆ ಇವರಲ್ಲಿ? ಇದ್ದಾರೆ ಇಲ್ಲೇ. ಅವ್ರೇನ್ ಈಗ ಬಂದವ್ರೇನಲ್ಲ ಅಲ್ಲ, ಇಲ್ಲೇನೆ ಹುಟ್ಟಿ ಬೆಳೆದವರು ತುಂಬಾ ಜನ ಇದ್ದಾರೆ. ನಮ್ಮ ಮೋಹಿನೇಶ್ವರು. ಈಗ ನೋಡಿ, ಇದು ಎಂಟ್ರೆನ್ಸ್. ಅಲ್ಲಿ ಮುಂದೆ ಕಾಣ್ತಿದ್ಯಾ, ಗುಡ್ಮೆಟ್ ತಾಂತ್ರಿಕ ವಿಶ್ವವಿದ್ಯಾನಿಲಯ ಕಾಣಿಸ್ತಾ ಇದೆ, ಸ್ವಾಗತ ಅಂತ ಇದೆ. ಏನಿದು ಇಷ್ಟು ಸೂಪರ್ ಆಗಿದೆ ಜಾಗ. ಹೈವೇ ಅಲ್ಲಿ ಹೋದಂಗಿದೆ ಅಲ್ವಾ. ಯಾವ್ದೋ ಫಾರಿನರ್ ಇರಂಗ ಆಗ್ತಾ ಇದೆ ಇದು ಜಾಗ. ನೋಡಿದ್ರೆ ಇಲ್ಲಿ ಇಂದ ಹೋಗಕ್ಕೆ ಮನ್ಸು ಬರಲ್ಲ. ಸಂಜೆ 6 ಗಂಟೆ ಆದ್ರೆ ಅವರೇ ಹೊರಗಾಗ್ತಾರೆ. 6 ಗಂಟೆ ಆದ್ರೆ
ಇಲ್ಲಿಂದ ಬೇರೆ ದೇವಸ್ಥಾನ, ಇನ್ನೊಂದು ಟೆಂಪಲ್. ಇದೆ. ಇವಾಗ ನಾವು ಎಂಟ್ರಿ ಕೊಡ್ತಾ ಇದೀವಿ ಇನ್ನೊಂದು ಟೆಂಪಲ್ಗೆ. ಟೆಂಪಲ್ ಈಗ ನೋಡಿ, ಅದು ಇದವ್ರ ಸ್ಕೂಲ್ ಇದು ಸ್ಕೂಲ್ ಅನ್ಸುತ್ತೆ. ಇದ್ರ ಮುಂದೆ ಹೋದ್ರೆ ಟೆಂಪಲ್. ಇಲ್ಲಿ ಎರಡಿದೆ ಅಷ್ಟೇನಾ? ಎರಡೇ ಟೆಂಪಲ್ ಇರೋದು. ಎರಡಿದೆ. ಅವ್ರದ್ದು ಯೂನಿವರ್ಸಿಟಿ ಇದು ಯೂನಿವರ್ಸಿಟಿ. ಅವ್ರದ್ದು ಒಂದಿದೆಯಾ ಯೂನಿವರ್ಸಿಟಿ? ಇವ್ರಿಷ್ಟು ನೀಟಾಗಿ ಇಟ್ಟಿದಾರಲ್ಲ, ಇವ್ರಿಗೆಲ್ಲ ಎಷ್ಟು ಶಿಸ್ತು ಇರ್ಬೇಕು, ಹೇಳ್ಕೊಟ್ಟಿರ್ಬೇಕು ಅವ್ರಿಗೆಲ್ಲ. ಚಿಕ್ಕ ವಯಸ್ಸಿದ್ರೆ ಹೇಳ್ಕೊಟ್ಬಿಡ್ತಾರೆ ಅನ್ಸುತ್ತೆ ಎಲ್ಲರಿಗೂ. ನಾವು ಮಕ್ಳಿಗೆ ಡಸ್ಟ್ಬಿನ್ಗೆ ಹಾಕು ಅಂತ ಹೇಳಿದ್ರೆ, ಯಾಕಂದ್ರೆ ನಾವು ಫಸ್ಟ್ ಹಾಕ್ಬೇಕಲ್ಲ, ಆಮೇಲೆ ಅವ್ರು ಹಾಕ್ತಾರೆ. ನಾವು ಹಾಕಿದ್ ನೋಡೇ ಮಕ್ಳು ಹಾಕೋದು. ಈಗ ಮುಂದೆ ಕಾಣ್ತಿದ್ಯಲ್ವಾ, ಅದು ಇನ್ನೊಂದು ಟೆಂಪಲ್. ಇದು ಕ್ಲೋಸ್ ಆಗಿರಂಗಿದೆ. ಹಿಂಗ್ಸು ನೋಡ್ರಿ, ಇವ್ರದ್ದು ನ್ಯೂ ಇಯರ್ ಇರೋದ್ರಿಂದ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ನಾಳಿದ್ದು ನ್ಯೂ ಇಯರ್ ಇದೆ ಅವ್ರದ್ದು. ಆದ್ರೂ ನೋಡೋದ, ಬನ್ನಿ ಹೊರಗಡೆನಾದ್ರು ಒಂದು ವಿಡಿಯೋ ಮಾಡೋದ. ಈಗ ನಾವು ಮತ್ತೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗೋದ, ಹೇಗಿದೆ ನೋಡೋದ. ಇಲ್ಲೂ ಓಪನ್ ಇಲ್ಲ, ಆದ್ರೂ ಹೋಗೋದ. ಬನ್ನಿ ಹೊರಗಡೆನಾದ್ರೂ ವಿಡಿಯೋ ಮಾಡೋದ. ಇದೆಲ್ಲ ಗಾರ್ಡನ್. ಅವ್ರದ್ದು ಇದೆಲ್ಲ ನೋಡು, ತುಳಿದ್ರೆ ಏನಾಗಲ್ಲ ಇದು. ಯಾಕೆ ತುಣಿಯೋದು? ಇವ್ರು ನೆಲದಲ್ಲೆಲ್ಲ ಹಾಕ್ಬಿಟ್ಟವ್ರೆ. ಟೂರಿಸ್ಟ್ ಪ್ಲೇಸ್ ಇದು, ಆದ್ರೆ ಇನ್ಕಮ್ ಇಲ್ಲ ಅಷ್ಟೇನೆ. ಅವ್ರದ್ದು ಒಂದೊಂದು ಸಿಂಬಲ್ ಕೂಡ ನನಗೆ ನೀಟಾಗಿ ಕೆತ್ತನೆ ಹೇಳ್ತಿದ್ನಲ್ಲ. ಹಾ, ಪೇಂಟಿಂಗ್, ಇದೇ ಪೇಂಟಿಂಗಾ? ಪೇಂಟಿಂಗ್ ಅಂತ ಹೇಳಿದ್ದು. ಇನ್ನೊಂದು ಪೇಂಟಿಂಗ್ ಎಷ್ಟು ಕಲರ್ಫುಲ್ ಆಗಿ ತೆಗ್ದವ್ರೆ. ಇಲ್ಲೂ ಒಬ್ರು ನಾಟ್ಯ ಮಂಟಪ ಇದ್ದಂಗಿದೆ. ಹಾ, ಚೆನ್ನಾಗಿದೆ ಅಲ್ವಾ ಇದು? ಒಂದೊಂದು ಕಲರ್ ಮಾಡಿದ್ದಾರೆ ಅವರು ಅಲ್ವಾ? ಇಲ್ಲಿರೋದು ಬರೀ 3 ಕಲರ್, 3 ಇಂದ 4 ಕಲರ್ ಯೂಸ್ ಮಾಡಿದ್ದಾರೆ. ಅಷ್ಟು ಬಿಟ್ರೆ ಏನಿಲ್ಲ ಇಲ್ಲಿ. ಇಲ್ಲೂ ಒಂದು ಬಟ್ ಅವ್ರದ್ದು ಸೆಂಟೆನ್ಸ್ಗಳಿದಾವೆ ನೋಡಿ, ಅಕ್ಷರಗಳು. ಏನ್ ಬರ್ತಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನಮಗೂ ಗೊತ್ತಾಗಲ್ಲ. ಏನು ಧರ್ಮದ ಇರ್ಬೋದು, ಯಾರಿಗೂ ಗೊತ್ತಾಗಲ್ಲ. ಅದು ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಮ್ಗೇನಾದ್ರು ಓದಕ್ ಬಂದಿದ್ರೆ ನಾವು ತಿಳ್ಕೊಬೋದಿತ್ತು ವಿಷಯನ, ಅಲ್ವಾ? ಡಿಸೈನ್ಸ್ ನೋಡಿ, ಡಿಸೈನ್ ಆಗಿ ಇಲ್ಲಿಂದ ಅಲ್ಲಿ ತನಕ ಇದೆ. ಎಲ್ಲ ಒಂದೇ ತರ ಇದೆ. ಇವ್ರು ಹೆಂಗ್ ಒಂದೇ ತರ ಇದ್ದಾರೆ, ಅವ್ರ ಡಿಸೈನ್ ಹಂಗೆ ಒಂದೇ ತರ ಇರುತ್ತೆ. ಇಲ್ಲೊಬ್ರು ಬುದ್ಧ ಇದ್ದಾರೆ. ಇವ್ರಿಗೆಲ್ಲ ಏನ್ ಮಾಡ್ತಾರೆ ಇಷ್ಟು ದೊಡ್ಡ ಹಾಲಲ್ಲಿ? ಇಲ್ಲಿ ಅವರು ಧ್ಯಾನಕ್ಕೆಲ್ಲ ಕುತ್ಕೊಳ್ತಾರೆ. ಇಲ್ಲಿ ಕುತ್ಕೊಳ್ತಾರೆ, ಒಳಗ್ ಕುತ್ಕೊಳ್ತಾರೆ. ಬುದ್ಧನ ಬೇರೆ ಬೇರೆ ರೀತಿ ಎಲ್ಲ ಕೆತ್ತನೆ ಮಾಡೋದಾಗ ಇವ್ರ ಹತ್ರನೇ ನೋಡ್ಬೇಕು. ಬೇರೆ ಬೇರೆ ಎಲ್ಲ ಒಂದೇ ರೀತಿ ಕೆತ್ತನೆ ಮಾಡಿರ್ತಾರೆ. ಎಲ್ಲಾ ರೀತಿಯಲ್ಲೂ ತೋರ್ಸೋ ಅಂತವ್ರೆ ಇವ್ರೊಬ್ರೆ ಅಲ್ವಾ? ಎಲ್ಲಾ ರೀತಿಯಲ್ಲೂ ತೋರಿಸ್ತಾರೆ, ಲಾಫಿಂಗ್ ಅಲ್ಲೂ ತೋರಿಸ್ತಾರೆ. ಆಮೇಲೆ ಶಾಂತ ರೂಪದಲ್ಲಿರೋದನ್ನ ತುಂಬಾ ತರ ನೋಡ್ಬೋದು ನಾವು. ಬುದ್ಧ ಅಂದ್ರೆ ಶಾಂತಿ ಅಂತ. ಚೆನ್ನಾಗಿದೆ ಜಾಗ. ಇದೊಂಥರ ಪೀಸ್ಫುಲ್ ಆಗಿದೆ ಜಾಗ. ಇದನ್ನ ಓಕೆ ಮನ್ಸರಲ್ಲ ಬಂದ್ರೆ ಅಲ್ವಾ? ಬನ್ನಿ. ಟೆಂಪಲ್ ಇದೆರಡೇನ ಇರೋದು ಇಲ್ಲಿ? ಟೆಂಪಲ್ ಎರಡೇ ಇರೋದು. ಇದು ಅವ್ರದೆಲ್ಲ ಹಾಸ್ಟೆಲ್ಸ್. ಈಗ ಅವರೆಲ್ಲ ಬಂದಿರ್ತಾರಲ್ಲ ಸ್ಟಡೀಸ್ ನಲ್ಲಿ ಅವ್ರು ಇರ್ತಾರೆ, ಅವ್ರದ್ದೆಲ್ಲ ಹಾಸ್ಟೆಲ್ಸ್ ಇದು.
ಅಸಲು ಬಿಲ್ಡಿಂಗ್ಗಳು. ಇವ್ರು ಈ ಪ್ರಪಂಚ ಬಿಟ್ಟು ಹೊರಗಡೆ ಬರೋದೇ ಇಲ್ಲ, ಇಲ್ಲೇ ಇರ್ತಾರೆ ಮಕ್ಳೆಲ್ಲ. ಹ್ಮ್. ಮಕ್ಳಿಗೆ ಇಲ್ಲಿ ಏನ್ ವಿದ್ಯಾಭ್ಯಾಸ ನಮ್ಮಲ್ಲಿ ಮಠದಲ್ಲಿ ಹೆಂಗ್ ಇರ್ಸ್ಕೊತಾರೆ ಹಂಗೆ ಅದೇ ತರ. ಹಂಗೆ ಇರ್ಬೋದು ಅಂತ ಅನ್ಸುತ್ತೆ. ಹಾ, ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ನಾನು ಮುಂದೆ